ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವಾಗ ಎಲ್ಲರೂ ಕೂಡ ರಾಯರ ಪೂಜೆನ ಮಾಡ್ತಾ ಇದ್ದೀವಿ. ನಮಗಂತೂ ತುಂಬ ಅಂದರೆ ತುಂಬಾ ಕಷ್ಟಗಳಿದೆ, ಇನ್ನೂ ಕಳೆದೇ ಇಲ್ಲ ಅನ್ನೋರು. ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳಂತೂ ನಾವು ಮನೇಲಿದ್ದರೂ ಕೂಡ ಮನೆಯವ್ರ ಬಗ್ಗೆ, ಮನೆಗೋಸ್ಕರ ಮತ್ತು ಮಕ್ಕಳ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯವ್ರಿಗೆ ಏನೋ ಒಂದು ಕೆಲಸ ಇಲ್ಲ, ಅಥವಾ ಕೆಲಸ ಸ್ವಲ್ಪ ಪ್ರಾಬ್ಲಮ್ ಇದೆ ಆ ಥರ, ಇಲ್ಲ ನೀವು ಮನೆ ಕಟ್ಟಬೇಕಾಗಿರುತ್ತೆ, ಇಲ್ಲ ಮಕ್ಕಳ ಬಗ್ಗೆ, ಆ ಥರ ಸುಮಾರು ವಿಚಾರಕ್ಕೆ, ಸಣ್ಣ ಪುಟ್ಟ ವಿಚಾರಗಳೇ ನಮಗೆ ದೊಡ್ಡ ಕಷ್ಟಗಳ ರೀತಿ, ದೊಡ್ಡ ಸಮಸ್ಯೆಯಾಗಿ ನಮ್ಮ ಎದುರುಗಡೆ ನಿಂತ್ಕೊಂಡ್ಬಿಟ್ಟಿರುತ್ತೆ. ಆ ಥರ ಎಲ್ಲ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದಕ್ಕೊಂದು ಸರಳವಾದ ಒಂದು ಪರಿಹಾರ, ಅಂದರೆ ಸರಳವಾದ ಒಂದು ದಾರಿ ಇದೆ. ರಾಯರ ಕಡೆಯಿಂದ ನಾವು ಅನುಗ್ರಹನ ಪಡ್ಕೋಬೇಕು, ಆದಷ್ಟು ನಮ್ಮ ಸಮಸ್ಯೆಗೆ ಪ್ರತಿಫಲನ ನಾವು ಕಂಡ್ಕೋಬೇಕು ಅನ್ನೋರಾದರೆ ನೀವು ಈ ಒಂದು ವ್ರತದ ಅನುಷ್ಠಾನನ ಮಾಡಿ. ನೀವು ನಿಮ್ಮ ಮನೇಲೇ ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಳು ಕೂಡ ಮಾಡ್ಬೋದು. ಹೆಣ್ಮಕ್ಳು ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ವ್ರತ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಕಷ್ಟಕ್ಕೆ, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಸಿಕ್ಕಿಬಿಡುತ್ತೆ. ಅದು ನೀವು ಅಂದ್ಕೊಂಡೇ ಇರೋ ರೀತಿಯಲ್ಲಿ ನೆರವೇರಿಬಿಡುತ್ತೆ. ಅದು ಹೇಗೆ ಏನು ಅಂತ ನಿಮ್ಮ ಅನುಭವ ಆದಾಗ ಮಾತ್ರ ನಿಮಗೆ ಗೊತ್ತಾಗುವಂಥದ್ದು. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಈ ವ್ರತದ ಬಗ್ಗೆ ಮಾಹಿತಿ ಬೇಕಾದರೆ ಇದನ್ನು ಎಲ್ಲರೂ ಕೂಡ ಮಾಡ್ಬೋದು, ನೀವು ಮನೇಲೇ ಮಾಡ್ಬೋದು. ಅಂದರೆ ತುಂಬ ಸರಳವಾಗಿದೆ, ತುಂಬ ಕಟ್ಟುನಿಟ್ಟಾಗಿ ಏನೋ ಒಂದು ದೊಡ್ಡ ಆಡಂಬರವಾಗಿ ಖರ್ಚೆಲ್ಲ ಮಾಡ್ಕೊಂಡು ಮಾಡಿ ಅನ್ನೋದು ಏನಿಲ್ಲ. ನಿಮ್ಮ ಹತ್ರ ಏನಿದೆ, ನಿಮ್ಗೆ ಏನು ಸಾಧ್ಯ, ನಿಮ್ಮ ಕೈಲಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಈ ವ್ರತನ ಮಾಡಿ ಮುಗಿಸ್ಬೋದು. ಇದು ವ್ರತಕ್ಕೆ ಕಂಪಲ್ಸರಿಯಾಗಿ ಬೇಕಾಗಿರುವಂಥದ್ದು ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆ ಅಂತೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ನಿಮ್ಮ ಲೈಫಲ್ಲಿ ಏನೇ ಆಗಲಿ ಬಿಡಲಿ, ರಾಯರ ಮೇಲಿರುವಂಥ ನಂಬಿಕೆ ಮಾತ್ರ ಕಳ್ಕೊಳ್ಳೋಕೆ ಹೋಗಬಾರ್ದು ನೀವು ಕೊನೆ ತನಕನೂ ಕೂಡ. ಮೊದಲಿಗೆ ಇದು ಮಾಡಬೇಕಾದ್ರೆ ಹೇಗೆಲ್ಲ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಇದನ್ನ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಬೇಕಾದರೂ ಮಾಡ್ಬೋದು, ಇಂಥವರೇ ಮಾಡಬೇಕು ಅನ್ನೋದು ಏನೂ ಇಲ್ಲ. ಮತ್ತು ಮಾಡಬೇಕಾದ್ರೆ ಶ್ರದ್ಧೆ ಭಕ್ತಿ ವೆರಿ ಇಂಪಾರ್ಟೆಂಟು. ಆವಾಗಲೇ ಹೇಳ್ದಂಗೆ ಗಂಡು ಮಕ್ಕಳಾದರೆ ಪಂಚೆ ಶೈಲಿಯಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಆದಷ್ಟು ಬೇಗ ನೀವು ಪ್ರತಿಫಲನ ಕಂಡ್ಕೊಳ್ಬೋದು. ಇನ್ನು ಹೆಣ್ಮಕ್ಳು ಸೀರೆ ಯಾರು ಉಟ್ಕೊಬೋದು ಅಥವಾ ಡ್ರೆಸ್ಸು ಕೂಡ ಹಾಕ್ಬೋದು. ಬಟ್ ಸೀರೆ ತುಂಬ ಅಂದರೆ ತುಂಬಾ ಸ್ಪೆಷಲಾಗಿ ವರ್ಕ್ ಆಗುತ್ತೆ. ನೀವು ಯಾವುದೇ ಒಂದು ವ್ರತ ಮಾಡಿ ಅಥವಾ ಮನೇಲಿ ನಾರ್ಮಲಾಗಿ ಪೂಜೆ ಮಾಡಿದ್ರು ಕೂಡ ನೀವು ಸೀರೆ ಉಟ್ಕೊಂಡು ಕೈಗೆ ಬಳೆನ ಹಾಕ್ಕೊಂಡು ಮಾಡಿದ್ರೆ ತುಂಬ ಪ್ರಶಸ್ತವಾಗಿ ನಿಮಗೆ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಬ್ರಹ್ಮಚಾರ್ಯನ ಫಾಲೋ ಮಾಡಬೇಕು. ಮತ್ತು ಪ್ರತಿದಿನವೂ ಕೂಡ ನೀವು ಮಡಿಯಿಂದನೇ ಈ ವ್ರತನ ಸ್ಟಾರ್ಟ್ ಮಾಡಬೇಕು. ಮತ್ತು ಯಾರ ಕೈಲೂ ಕೂಡ ನೀವು ನಿಮ್ಮ ಬಟ್ಟೆಗಳಾಗಿರ್ಬೋದು ಅಥವಾ ಪೂಜೆ ಸಾಮಗ್ರಿಗಳಾಗಿರ್ಬೋದು ಯಾರೂ ಕೂಡ ಟಚ್ ಮಾಡಬಾರ್ದು. ಮನೇಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಂಸಾಹಾರನ ತಿನ್ನೋ ಆಗಿಲ್ಲ, ಮನೇಲೂ ಮಾಡೋ ಆಗಿಲ್ಲ, ಮನೆಯವರು ಕೂಡ ತಿನ್ನೋ ಆಗಿಲ್ಲ ಈ ವ್ರತ ಕಂಪ್ಲೀಟ್ ಆಗೋವರೆಗೂ. ಮತ್ತು ಸಾತ್ವಿಕ ಆಹಾರನೇ ನೀವು ಊಟನ ಮಾಡಬೇಕು. ಈ ವ್ರತ ಸ್ಟಾರ್ಟ್ ಮಾಡಿ ನೀವು ಕಂಪ್ಲೀಟ್ ಮಾಡೋವರೆಗೂ. ಈ ಸಾತ್ವಿಕ ಆಹಾರ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋಂಥ ಆಹಾರನ ನೀವು ತಿನ್ನೋ ಆಗಿಲ್ಲ. ಮತ್ತು ಆದಷ್ಟು ರಾಯರು ನಾಮಸ್ಮರಣೆಯಲ್ಲಿ ರಾಯರು ನೆನ್ಕೊಂಡೇ ನೀವು ಪ್ರತಿದಿನ ಪ್ರತಿ ಗಳಿಗೆನೂ ಕೂಡ ಕಳೀತಾ ಬನ್ನಿ. ಅದೇ ರೀತಿ ನಿಮ್ಮ ಕಷ್ಟಗಳು ಕೂಡ ಒಂದು ಕ್ಷಣದಲ್ಲೇ ಮಂಜಿನಂತೆ ಕರಗೋಗ್ಬಿಡುತ್ತೆ. ಇದನ್ನು ಎಷ್ಟು ದಿವಸಗಳ ಕಾಲ ಮಾಡಬೇಕು ಅಂದರೆ 3 ದಿನಗಳ ಕಾಲ ಮಾಡಬೇಕು ಕಂಟಿನ್ಯೂಸ್ ಆಗಿ. ನೀವು ಇದನ್ನ ಗುರುವಾರನೇ ಸ್ಟಾರ್ಟ್ ಮಾಡಬೇಕು. ಗುರುವಾರ, ಶುಕ್ರವಾರ, ಶನಿವಾರ ನೀವು ಇದನ್ನು ಕಂಪ್ಲೀಟ್ನ ಮಾಡಬೇಕು. 3 ದಿನ ಅನುಷ್ಠಾನ ಇರುತ್ತಲ್ವ, ನೀವು ಅಷ್ಟು ಕಟ್ಟುನಿಟ್ಟಾಗಿ ಕ್ರಮಬದ್ಧವಾಗಿ ಮಾಡಬೇಕು. ತುಂಬ ಕೇರ್ಲೆಸ್ ಆಗಿ ಏನೋ ಒಂದು ಪೂಜೆನ ಮಾಡಬೇಕು ಅಥವಾ ನನ್ನ ಕಷ್ಟಕ್ಕೊಂದು ದಾರಿ ಉಟ್ಕೊಳ್ಳೋದಕ್ಕೋಸ್ಕರ ಪೂಜೆನ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ನೀವು ಮಾಡೋಕೆ ಹೋಗ್ಬೇಡಿ. ಮನಸ್ಫೂರ್ತಿಯಾಗಿ ರಾಯರನ್ನ ನಂಬಿ, ರಾಯರಿದ್ದಾರೆ ನನ್ನ ಜೊತೆಯಲ್ಲಿ, ಇದಿಲ್ಲ ಅಂದರೆ ಇನ್ನೊಂದು ಕಷ್ಟ ಬಂದರೂ ಕೂಡ ಎದುರಿಸೋ ಶಕ್ತಿ ಕೊಡ್ತಾರೆ, ಧೈರ್ಯ ಕೊಡ್ತಾರೆ ಅನ್ನೋ ನೀವು ಛಲದಿಂದ ಮಾಡಬೇಕು. ಆವಾಗಲೇ ಇದು ಸಾಧ್ಯವಾಗುವಂಥದ್ದು. 3 ದಿನನೂ ಕೂಡ ತಲೆಗೆ ಸ್ನಾನ ಮಾಡಿ ಮಡಿಯಿಂದಲೇ ಸ್ಟಾರ್ಟ್ ಮಾಡಬೇಕು. ಮತ್ತು 3 ದಿನಕ್ಕಾಗಷ್ಟು ನೀವು ಬಟ್ಟೆನ ವಾಶ್ ಮಾಡಿ ನೀವು ಅದನ್ನ ಡ್ರೈ ಮಾಡಿ ಇಟ್ಕೊಬೇಕು. ಅದನ್ನ ಯಾರೂ ಕೂಡ ಟಚ್ ಮಾಡೋಗಿಲ್ಲ. ನೀವು ಮನೇಲೇ ಮೊದಲೇ ಹೇಳ್ಬಿಡಿ, ನಾನು ಈ ಥರ ವ್ರತನ ಮಾಡ್ತಾ ಇದ್ದೀನಿ ನಮಗಿರೋಂಥ ಪರಿಸ್ಥಿತಿಗೆ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ನೀವೇನಾದ್ರು ಆಫೀಸ್ಗೆ ಹೋಗೋರಿದ್ರೆ ಹೋಗ್ಬೋದು, ನೀವೇನು ರಜನೆ ಹಾಕ್ಕೊಂಡು ಇದನ್ನ ಮಾಡಿ ಅಂತ ಹೇಳೋಲ್ಲ. ನಿಮ್ಮ ಆಫೀಸ್ಗೆ ಹೋದ್ರೆ ನಿಮ್ಮ ಆಫೀಸ್ ಬಟ್ಟೆ ಇದ್ರೂ ಕೂಡ 3 ದಿವಸಕ್ಕೆ ಹಾಕುವಂಥ ಬಟ್ಟೆನ ಮೊದಲಿಗೆ ಒಂದೇ ಸಾರಿ ನೀವು ವಾಶ್ನ ಮಾಡಿ ಇಟ್ಕೊಂಬಿಡಿ. ಮತ್ತು 3 ದಿವಸಗಳ ಕಾಲನೂ ಕೂಡ ನೀವು ನೆಲದ ಮೇಲೆ, ಚಾಪೆ ಮೇಲೇ ಮಲ್ಕೋಬೇಕು. ಹಾಸಿಗೆ ಮೇಲೆ, ಮಂಚದ ಮೇಲೆ ಮಲ್ಗೋ ಆಗಿಲ್ಲ. ಮತ್ತು 3 ದಿವಸನೂ ಕೂಡ ನೀವು ಶ್ರದ್ಧಾ ಭಕ್ತಿಯಿಂದ ರಾಯರು ನಾಮಸ್ಮರಣೆಯಲ್ಲಿ ಹೆಚ್ಚು ಕಾಲನ ಕಳಿಬೇಕು. ನೀವು ಕೆಲ್ಸಕ್ಕೆ ಹೋದ್ರೂ ಪರವಾಗಿಲ್ಲ, ಹೆಚ್ಚು ಕಾಲ ನೀವು ರಾಯರ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಅಷ್ಟೇ ಅಲ್ಲದೆ ನೀವು ಇದನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಬೆಳಗಿನ ಜಾವ 4 ರಿಂದ 5 ಗಂಟೆ ಅಷ್ಟರಲ್ಲಿ, ಹಂಗೂ ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ 5:15 ಒಳಗಡೆ ನೀವು ಇದನ್ನು ಕಂಪ್ಲೀಟ್ ಮಾಡಿ ಮುಗಿಸ್ಬೇಕು ಈ ಪೂಜೆನ. 3 ದಿವಸನೂ ಕೂಡ ಮೊದಲಿಗೆ ನೀವು ರಾಯರ ಫೋಟೋ ಅಥವಾ ವಿಗ್ರಹ ಇದಕ್ಕೆ ಬೇಕೇ ಬೇಕು. ಇನ್ನು ಫೋಟೋ ಇಲ್ಲ, ವಿಗ್ರಹ ಇಲ್ಲ, ಏನು ಮಾಡೋದು ಅಕ್ಕ ಅಂತ ಕಮೆಂಟ್ನ ಮಾಡಬೇಡಿ. ಫೋಟೋನು ಇರಬೇಕು ಅಥವಾ ವಿಗ್ರಹ ಇದ್ರೂ ನಡೆಯುತ್ತೆ. ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಇಟ್ಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡ್ಬೋದು. ಒಂದು ಮಣೆ ಮೇಲೆ ಎಲ್ಲ ಶುದ್ಧನ ಮಾಡಿ ಗೋಮೂತ್ರದಿಂದ ಸ್ಪರ್ಶನ ಮಾಡಿ ರಾಯರ ಫೋಟೋನ ಇಟ್ಬಿಟ್ಟು ರಾಯರಿಗೆ ಪ್ರಿಯವಾಗಿರುವಂಥದ್ದು ಕಪ್ಪು ತುಳಸಿ ನೀವು ಎಲ್ಲಾದರೂ ಒಂದು ದಳ ಸಿಕ್ಕರೂ ಪರವಾಗಿಲ್ಲ, ತಂದು ರಾಯರ ಪಾದಕ್ಕೆ ಅರ್ಪಣೆನ ಮಾಡಿ. ಯಾಕಂದರೆ ರಾಯರಿಗೆ ಪ್ರಿಯವಾಗಿರುವಂಥ ದೇವರು ಕೃಷ್ಣ. ಅದರಿಂದಾಗಿ ಕೃಷ್ಣ ಕಪ್ಪು ತುಳಸಿಲಿರ್ತಾನಲ್ವ, ಕೃಷ್ಣ ತುಳಸಿಲಿ, ಅದರಿಂದಾಗಿ ಅದು ಒಂದು ದಳ ಇಟ್ಟರು ಪರವಾಗಿಲ್ಲ. ನೀವೇನೋ ಆಡಂಬರದಿಂದ ಅಷ್ಟು ಹೂನ ತಂದು ಇಡಿ, ಇಷ್ಟು ನೈವೇದ್ಯನ ಮಾಡಿ ಅಂತ ನಾನು ಹೇಳಲ್ಲ.
ಮಾಡೋಕ್ಕಾಗಲ್ಲ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಾಡ್ಬೋದು. ಅಂದರೆ ತುಂಬ ಇಂಪಾರ್ಟೆಂಟು, ತುಳಸಿ ಇಂಪಾರ್ಟೆಂಟು, ಬೇಕೇ ಬೇಕು ಅದರಿಂದಾಗಿ. ಇನ್ನು ರಾಯರಿಗೆ 2 ತುಪ್ಪದ ದೀಪನ ಹಚ್ಚಿ ರಾಯರ ಮುಂದೆ ರಂಗೋಲೆನ ಹಾಕಿ ನೀವು ರಾಯರಿಗೆ ಅಲಂಕಾರನ ಮಾಡಿ, ರಾಯರಿಗೆ ನೈವೇದ್ಯವಾಗಿ ಹಣ್ಣು, ಹಾಲು, ಇನ್ನೇನಾದರೂ ನೀವು ಕಲಿಸಕ್ರೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಇಟ್ಬಿಟ್ಟು ನೀವು ಪೂಜೆನ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಕ್ಷತೆ ತುಳಸಿನ ನೀವು ರಾಯರು ಬಲಭಾಗಕ್ಕೆ ನಿಂತ್ಕೊಂಡು ಅಥವಾ ಕುತ್ಕೊಂಡು ಸಂಕಲ್ಪನ ಮಾಡ್ಕೋಬೇಕು. ನಾನು ಈ ಥರ 3 ದಿವಸದ ಅನುಷ್ಠಾನನ ಮಾಡ್ತಿದ್ದೀನಿ ತಂದೆ, ನನ್ನ ಕಷ್ಟ ಈ ರೀತಿ ಇದೆ ತಂದೆ, ನೀನು ಕಳೆಯೋದಕ್ಕೆ ಒಂದು ದಾರಿನ ತೋರಿಸು ನನ್ನಪ್ಪ ಅಂತ ಹೇಳ್ಬಿಟ್ಟು ನೀವು ಆ ಅಕ್ಷತೆನ ರಾಯರು ಮೇಲೆ ನೀವು ಪ್ರೋಕ್ಷಣೆನ ಮಾಡಿ. ಅಕ್ಷತೆ ಹಾಕಿದಾದ್ಮೇಲೆ ರಾಯರು ಮಂತ್ರನ ಹೇಳ್ಕೊಂಡೆ ನೀವು ರಾಯರಿಗೆ ಅಲಂಕಾರ ಮಾಡೋದು, ರೆಡಿ ಮಾಡೋದು ಮಾಡ್ತಾ ಇರಬೇಕು. ಅಥವಾ ಫೋನಲ್ಲಿ ಹಾಡು, ರಾಯರ ಸ್ತೋತ್ರ, ಮಂತ್ರ, ಗಾಯತ್ರಿ ಮಂತ್ರ ಹತ್ರ ಏನಾದರೂ ಹಾಕಿ ಇಟ್ಬಿಟ್ಟು ನೀವು ಇದನ್ನು ಸ್ಟಾರ್ಟು ಮಾಡ್ಬೋದು. ಬಟ್ ನಿಮ್ಮ ಮನಸ್ಸೆಲ್ಲ ರಾಯರ ಮೇಲೆ ಕೇಂದ್ರೀಕೃತವಾಗಿರಬೇಕು. ಆ ಕಡೆ ಈ ಕಡೆ ಏನೋ ಒಂದು ಯೋಚನೆನ ಮಾಡಿಕೊಂಡು ಪೂಜೆನ ಮಾಡೋದಲ್ಲ. ನಿಮ್ಮ ಕಷ್ಟಗಳನ್ನ, ನಿಮ್ಮ ದುಃಖನ ರಾಯರ ಮುಂದೆ ನೀವು ಹೇಳ್ಕೊಳ್ಳಿ. ಆಮೇಲೆ ತುಪ್ಪದ ದೀಪನ ಹಚ್ಚಿ ರಾಯರಿಗೆ ಆರತಿನ ಮಾಡಿ. ನೀವು ಆರತಿ ಎಲ್ಲ ಮಾಡಿದಾದ್ಮೇಲೆ ನಮಸ್ಕಾರನ ಮಾಡಿ 11 ಬಾರಿ 21 ಬಾರಿ ಅಥವಾ ಒಂದು 5 ಬಾರಿ ಮಾಡಿದ್ರು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಾರಿ ಪ್ರದಕ್ಷಿಣೆ ಮಾಡಿ ರಾಯರು ಮಂತ್ರನ ಹೇಳ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋ ಮಂತ್ರನ ಹೇಳ್ಕೊಂಡು ನೀವು ಇದಿಷ್ಟು ಕೆಲಸನ ಮಾಡಿ ಮುಗಿಸಿದಾದ್ಮೇಲೆ ಕೊನೆಗೆ ಮಹಾಮಂಗಳಾರತಿನ ರಾಯರು ಪಾದಕ್ಕೆ ಅರ್ಪಣೆನ ಮಾಡಿ ರಾಯರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ರಾಯರು ಪಾದನ ನೋಡ್ತಾ ನಿಮ್ಮ ಕಷ್ಟ, ನಿಮ್ಮ ಮನಸ್ಸೋ ಇಚ್ಛೆ, ಏನೇನು ಆಸೆಗಳಿವೆ, ಏನೇನು ಬಯಕೆಗಳಿವೆ ಅದನ್ನೆಲ್ಲ ರಾಯರು ಮುಂದೆ ಕೂತ್ಕೊಂಡು ನೀವು ಹೇಳ್ಕೋತಾ ಹೋಗಿ. ನಿಮ್ಮ ಕಷ್ಟ ಇದೆಯಾ, ಇಲ್ಲ ನಿಮ್ಗೆ ಏನಾದ್ರು ಒಂದು ತೊಂದರೆ ಆಗ್ತಿದೆಯಾ, ಎಲ್ಲನೂ ಕೂಡ ರಾಯರ ಹತ್ರ ನೀವು ಹಂಚ್ಕೊಡ್ಬಿಡಿ. ಇಟ್ಕೊಂಡು ರಾಯರು ಸ್ತೋತ್ರನ ಪಠಣ ಮಾಡಿ, ರಾಯರು ಅಷ್ಟೋತ್ತರನ ಹೇಳಿ, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ರಾಯರನ್ನ ನೆನ್ಕೊಂಡು ರಾಯರಿಗೆ ಪೂಜೆನೆಲ್ಲ ಕಂಪ್ಲೀಟ್ ಮಾಡಿ ಮುಗಿಸಿ 3 ದಿವಸಗಳ ಕಾಲನೂ ಕೂಡ ರಾಯರ ಫೋಟೋನ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರೋ ಅಲ್ಲಿಂದ ನೀವು ಎತ್ತೋ ಆಗಿಲ್ಲ ರಾಯರ ಫೋಟೋನ. 3 ದಿವಸ ಕಂಪ್ಲೀಟ್ ಆದಮೇಲೆ ನೀವು ಅದನ್ನು ತೆಗಿಬೇಕು. ಅಲ್ಲಿ ತನಕ ರಾಯರ ಫೋಟೋನ ಟಚ್ ಮಾಡೋಂಗಿಲ್ಲ ಮತ್ತು ಅಲ್ಗಾಡ್ಸೋಳಂಗೂ ಇಲ್ಲ. ಇನ್ನು ಸಂಜೆ ಹೊತ್ತು ನೀವು ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮಾಡಿ ರಾಯರಿಗೆ ಪ್ರಾರ್ಥನೆನ ಮಾಡಿ ನೀವು ಕಂಪ್ಲೀಟ್ನ ಮಾಡ್ಬೋದು. ಆದರೆ ನೀವು ರಾಯರ ಮಠಕ್ಕೆ ಹೋಗಿ ಬನ್ನಿ 3 ದಿವಸನೂ ಕೂಡ ಸಾಧ್ಯ ಆದರೆ. ಆಗಿಲ್ಲ ಅಂದರೆ ಕೊನೆ ಸಾರಿ ನೀವು ಕಂಪ್ಲೀಟ್ನ ಮಾಡಿ ಕೊನೆ ಸಾರಿ ಹೋಗಿಬೇಕಾದ್ರೆ ನೀವು ದರ್ಶನ ಮಾಡ್ಕೊಂಡು ಬರ್ಬೋದು ರಾಯರ ಮಠಕ್ಕೆ. ಇನ್ನು ಸಂಜೆ ಹೊತ್ತು ಇದೆಲ್ಲ ಪೂಜೆ ಮಾಡಿ ಆ ಜಾಗದಲ್ಲೇ ಇಟ್ಟಿರ್ತೀರ. ಬಟ್ ರಾಯರಿಗೆ ದೀಪ, ಊದದ ಕಡ್ಡಿ ಏನಾದ್ರು ಒಂದು ಹಚ್ಚಿ ಸುಮ್ಮನೆ ಆಗಿನೇ ಬಿಡಕ್ಕೆ ಹೋಗ್ಬಿಡಿ. ನಿಮ್ಮ ಕೈಲಿ ಯಾವುದು ಆಗುತ್ತೋ, ಇಲ್ಲ ನಮಗೆ ತುಪ್ಪ ದೀಪ ಹಚ್ಚೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋರು ದೀಪದ ಎಣ್ಣೆ ಇರುತ್ತಲ್ಲ ಅದರಲ್ಲಿ ನೀವು ದೀಪನ ಹಚ್ಬೋದು. ನಿಮ್ಮ ಶಕ್ತಿಗನುಸಾರವಾಗಿ ನೀವು ಮಾಡಿ ಅಂತ ಹೇಳ್ತೀನಿ. ಇದೇ ರೀತಿ ಮಾಡಿ ಅಂತಲ್ಲ, ಬಟ್ ನಿಮಗೆ ನಂಬಿಕೆ, ಶ್ರದ್ಧೆ, ಭಕ್ತಿ ಮಾತ್ರ 100% ಇದ್ರೇ ಇದು ವರ್ಕ್ ಆಗೋ ಅಂಥದ್ದು. ಇಲ್ಲ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ನಾವು ಎಷ್ಟೇ ಹೇಳಿದ್ರು ಕೂಡ ನಮ್ಮ ಮನಸ್ಸಲ್ಲಿ ಅದು ಹುಟ್ಟಬೇಕು, ಆವಾಗಲೇ ಅದು ಸಾಧ್ಯ ಆಗೋವಂಥದ್ದು. ಇದೆಷ್ಟು ಎಲ್ಲ ಆದಮೇಲೆ ಇನ್ನೊಂದು 3ನೇ ದಿವಸ, ಲಾಸ್ಟ್ನೇ ದಿವಸ ಏನು ಮಾಡಬೇಕು ಅಂದರೆ ರಾಯರ ಫೋಟೋನ ಎತ್ಬಿಟ್ಟು, ಈಗ ಅಕ್ಷತೆ ಎಲ್ಲ ಹಾಕಿರ್ತೀರ ಅದನ್ನೆಲ್ಲ ಒಂದು ಬಟ್ ಆ ಡಬ್ಬಕ್ಕೆ ಸಂಗ್ರಹಣ ಮಾಡಿಕೊಂಡು ನೀವೆಲ್ಲರೂ ಒಂದು ಕೆಲಸಗಳಿಗೆ ಹೋಗ್ತೀರಾ, ಯಾವುದೋ ಒಂದು ಶುಭ ಕಾರ್ಯಕ್ಕೆ ಹೋಗ್ತೀರಾ, ಅಥವಾ ನಿಮ್ಮ ಮನೇಲಿ ಏನೋ ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ಕೋತೀರಾ. ಫಾರ್ ಎಕ್ಸಾಂಪಲ್ ಈಗ ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತೀರಾ, ಇಲ್ಲ ಏನೋ ಒಂದು ಸಮಸ್ಯೆ ಇರುತ್ತೆ ಅದನ್ನು ಬಗೆಹರಿಸ್ಕೊಳಕ್ಕಂತ ಹೋಗ್ತಾ ಇರ್ತೀರಾ. ಅಂಥ ಟೈಮಲ್ಲಿ ಅದನ್ನು ಒಂದು ಬಿಳಿ ಬಟ್ಟೆಗೆ ಕಟ್ಟಿಟ್ಕೊಂಡು ನೀವು ಜೋಬಿನ ಬಲಭಾಗಕ್ಕೆ ಇಟ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನೀವು ದುಡ್ಡು ಇಡ್ತೀರಲ್ವ, ಪರ್ಸು, ಬಾಕ್ಸು, ಆ ಥರದ್ರಲ್ಲಿ ನೀವು ಒಂದು ಬಟ್ಟೆಗೆ ಕಟ್ಟಿಟ್ಟು ನೀವು ಅದರೊಳಗಡೆ ಇಟ್ಕೋಬೋದು, ತೊಂದರೆ ಇಲ್ಲ. ಮತ್ತು ಇಲ್ಲಾಂದರೆ ರಾಯರು ಪಾದದ ಹತ್ರನೇ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಬೋದು ಆ ಮಂತ್ರಾಕ್ಷತೆನ. ಇನ್ನು ರಾಯರಿಗೆ ಅರ್ಪಿಸಿರೋವಂಥ ಹೂವನ್ನೆಲ್ಲ ತಗೊಂಡು ನೀವು ಯಾವುದಾದ್ರು ಒಂದು ಗಿಡಕ್ಕೆ ಹಾಕಬೇಕು. ಅಲ್ಲಿ ಇಲ್ಲಿ ಕಸಕ್ಕೆಲ್ಲ ಬಿಸಾಕೋಗಿಲ್ಲ. ಇನ್ನು ರಾಯರ ಫೋಟೋನ ನೀವು ಎಲ್ಲಿ ಇಟ್ಟಿರ್ತೀರ ಅಲ್ಲೇ ಇಟ್ಟು ನೀವು ಪೂಜೆನ ಮಾಡ್ಬೋದು. 3 ದಿವಸ ಕಂಪ್ಲೀಟ್ ಆದಮೇಲೆ ನೀವು ರಾಯರು ದರ್ಶನ ಮಾಡಲೇಬೇಕು ಮಠಕ್ಕೆ ಹೋಗಿ. ನಾನು ಈ ಥರ 3 ದಿವಸಗಳ ಕಾಲ ಮಾಡಿದ್ದೀನಿ ತಂದೆ, ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ನನ್ನಪ್ಪ. ಪ್ರತಿಫಲ ಕೊಡೋದು ನಿಮಗೆ ಬಿಟ್ಟಿರೋದು. ನೀವು ಯಾವ ರೀತಿ ಪ್ರತಿಫಲ ಕೊಟ್ಟು ನೀವು ಯಾವ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತೀರೋ ಆ ದಾರಿಯಲ್ಲಿ ನಾನು ಬರೋದಕ್ಕೆ ರೆಡಿ ಇದ್ದೀನಿ ಅಂತ ಕೇಳಿ ನೀವು ಈ ವ್ರತನ ಕಂಪ್ಲೀಟ್ ಮಾಡಬೇಕು. 3 ದಿವಸನೂ ಕೂಡ ನೀವು ಬೆಳಗಿನ ಜಾವನೇ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಯಿಂದ 5:30 ಒಳಗಡೆ ನೀವು ಕಂಪ್ಲೀಟ್ ಮಾಡಲೇಬೇಕು. ಮನೆ ಗೂಡಿಸಿ ಒರೆಸಿ, ಗಂಜಳ ಅಂತೂ ತುಂಬಾ ಇಂಪಾರ್ಟೆಂಟು. 3 ದಿವಸನೂ ಕೂಡ ಗಂಜಳ ಹಾಕೊಂಡೆ ನೀವು ಸ್ನಾನನ ಮಾಡಬೇಕು. ಗಂಜಳ ಹಾಕೊಂಡೆ ನೆಲ ಎಲ್ಲ ಒರೆಸ್ಬಿಟ್ಟು ನೀವು ರಾಯರ ಪೂಜೆನ ಸ್ಟಾರ್ಟ್ ಮಾಡಬೇಕಾಗಿರೋ ಅಂಥದ್ದು. ರಾಯರ ಹತ್ರ ಇಟ್ಟಿರೋಂಥ ಹಣ್ಣೆಲ್ಲ 3 ದಿವಸಗಳ ಕಾಲ ಕೊಳ್ತೋಗಲ್ವಾ, ಇಲ್ಲ ಹಾಲು ಇಟ್ಟಿರ್ತೀವಿ ಅದೇನಾರು ಆಗ್ಬಿಡಲ್ವಾ, ಅದು ಹೆಂಗೆ ಎತ್ತೋಗಿಲ್ಲ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ, ನೈವೇದ್ಯ ಏನೇ ಇಟ್ಟಿದ್ರು ರಾಯರ ಹತ್ರ ಬೆಳಿಗ್ಗೆ ಇಟ್ಟಿರ್ತೀರ, ಸ್ವಲ್ಪ ಹೊತ್ತು ಬಿಟ್ಟೆ ನೀವು ತೆಗೆದುಬಿಟ್ಟು ಮನೆಯವರೆಲ್ಲ ಹಂಚ್ಕೊಂಡು ತಿನ್ಬೋದು. ಇಲ್ಲ ನೀವು ಸಂಜೆ ಬರ್ತೀರಲ್ಲ ಆವಾಗಲಾರು ತೊಗೊಂಡು ತಿನ್ಬೋದು. ಬಟ್ ರಾಯರ ಫೋಟೋನ ಕದಲಿಸೋ ಹೋಗಿಲ್ಲ. ಮತ್ತು ರಾಯರಿಗೆ ಹಾಕಿರೋ ಹೂವನು ಅಷ್ಟೇ ತೆಗಿಯೋಗಿಲ್ಲ. ನೀವು 3 ದಿವಸನೂ ಬೇರೆ ಬೇರೆ ಹೂವನ್ನೇ ಇಡಬೇಕು. ಬಟ್ ಫಸ್ಟ್ನೇ ದಿವಸದಿಂದ ಇಟ್ಟಿರೋಂಥ ಹೂವನ್ನೆಲ್ಲ ಎತ್ತೋ ಹೋಗಿಲ್ಲ. ಅದು ಕೊನೆಗೇ ನೀವು ತೊಗೋಬೇಕಾಗಿರೋವಂಥದ್ದು. ಇನ್ನು ವೆರಿ ಇಂಪಾರ್ಟೆಂಟ್ ಅಂದರೆ ನೀವು ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆ ದೇವ್ರ ಪೂಜೆನ ಮಾಡಬೇಕು. ಮನೆ ದೇವರಿಗೆ ದೀಪನ ಅಂಟಿಸಿ, ಮನೆ ದೇವರಿಗೆ ತಾಂಬೂಲ ಮತ್ತು ನೈವೇದ್ಯನ ಇಟ್ಟು ಮೊದಲಿಗೆ ಗಣೇಶನ ಪೂಜೆನ ಮಾಡಿ ಈ ವ್ರತನ ಮಾಡ್ತಾ ಇದ್ದೀನಿ. ಇದರಿಂದ ಆದಷ್ಟು ಬೇಗ ಪ್ರತಿಫಲ ಸಿಗಲಿ. ವಿಘ್ನ ವಿನಾಶಕ, ಯಾವುದೇ ರೀತಿ ವಿಘ್ನಗಳು ಬರದೇ ಇರೋ ರೀತಿ ಕಾಪಾಡುವಂಥ ವಿಘ್ನ ವಿನಾಶಕನಲ್ಲಿ 5 ರೂಪಾಯಿ ಕಾಣಿಕೆನ ಇಟ್ಬಿಟ್ಟು ನೀವು ಮೊದಲಿಗೆ
ಗಣೇಶನಿಗೆ ಪೂಜೆ ಮಾಡಿ ಆ ನಂತರ ನಿಮ್ಮ ಮನೆ ದೇವ್ರಿಗೆ ಕುಲದೇವರಿಗೆ ಪೂಜೆ ಮಾಡಿದ ನಂತರ ನೀವು ರಾಯರ ಪೂಜೆನ ಮಾಡಬೇಕು. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ರಾಯರ ಪೂಜೆನ ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ರಾಯರು ಕೂಡ ನಿಮಗೆ ಫಲನ ಕೊಡದೇ ಇರ್ಬೋದು. ಈ ಕಾರಣದಿಂದಲೂ ರಾಯರೇ ಹೇಳಿರೋವಂಥದ್ದು, ರಾಯರು ವಿನಾಯಕನಲ್ಲಿ ಮನೆ ದೇವರಲ್ಲಿ ಅಪ್ಪಣೆ ತಗೊಂಡ ಮೇಲೇ ಅವರು ನಮ್ಮ ಸಂಕಷ್ಟನ, ನಮ್ಮ ಆಸೆನ, ನಮ್ಮ ಕಷ್ಟಕ್ಕೆ ಒಂದು ದಾರಿನ ತೋರಿಸುವಂಥದ್ದು. ಅವ್ರ ಅಪ್ಪಣೆ ಇಲ್ದೇ ರಾಯರು ನಮ್ಮ ಜೀವನದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಯರೇ ನಮಗೆ ತಿಳಿಸಿರೋ ಅಂಥದ್ದು. ಅದರಿಂದಾಗಿ ನೀವು ಡೈರೆಕ್ಟಾಗಿ ರಾಯರ ಪೂಜೆನ ಮಾಡಬೇಡಿ. ರಾಯರನ್ನ ನಂಬಿದ ಮೇಲೆ ನಿಮ್ಮ ಮನೆ ದೇವರು ಕೂಡ ನಿಮ್ಮ ಮನೇನ ಕಾಯ್ತಾರಲ್ವ. ಅದರಿಂದಾಗಿ ಮೊದಲನೇ ಪೂಜೆ ಗಣೇಶನಿಗೆ, ನೆಕ್ಸ್ಟ್ನೇ ಪೂಜೆ ನಿಮ್ಮ ಕುಲದೇವರಿಗೆ, ಆ ನಂತರಲ್ಲೇ ನೀವು ರಾಯರ ಪೂಜೆನ ಮಾಡಬೇಕಾಗಿರೋವಂಥದ್ದು. ಇಷ್ಟು ಕೆಲಸನ ನೀವು ಮಾಡಿ 3 ದಿವಸಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ದೆ ಆದರೆ ನಿಮ್ಗೊಂದು ದಾರಿ ಸಿಕ್ಕೇ ಸಿಗುತ್ತೆ. ನಿಮ್ಮನ್ನ ರಾಯರು ಕೈ ಬಿಡೋದಕ್ಕೆ ಚಾನ್ಸೇ ಇಲ್ಲ ಅಂತಲೇ ನಾನು ಹೇಳ್ಬೋದು. ಇನ್ನೂ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.